भोक्त्युपायं विमायं दहजमहममेजं ध्येजमं नायगेयं सदजमसदजेयं श्रीसहाजं भजेयं तपस्वाध्याये शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषाम्नाय स्मृतिहृदयदीप्ताय हरये येन प्रादुरभाविभूमिवलजे विस्तारिको सन्ततिः प्राबोधिश्रुतिपङ्कजं करुणया प्रकाशितत्वं परं ध्वान्तं ध्वंसमनादिसाधनिकरश्चाकारि सन्मार्गकः तेन व्यासदिवाकरेण सततं मात्याजिमेवानसं व्याप्तिर्यस्य निजे निजे नमः सा पक्षे सपक्षे स्थितिः व्यावृत्तिश्च विपक्षतोऽथ विषजे शक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येण मूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नापरिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरे कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्या स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पडच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ದಿವಸ ಈ ದಶಮಃ ತಮಸಿ ಅನ್ನೋ ವಾಕ್ಯವನ್ನ ಕೇಳಿದಾಗ ನಾನು 10ನೇವನು ಅಂತ ಒಬ್ಬನಿಗೆ ಅಪರೋಕ್ಷ ಜ್ಞಾನ ಅಂದ್ರೆ ಸಾಕ್ಷಾತ್ಕಾರ ಆಯ್ತು. ಸಾಕ್ಷಾತ್ಕಾರ ಆದಾಗ ಅವನೇನ್ ತಿಳ್ಕೊಳ್ತಾನೆ, ನನಗೆ ಬಂದ ಜ್ಞಾನದಲ್ಲಿ ಎಲ್ಲಾನು ಸಾಕ್ಷಾತ್ಕಾರ ಆಗೋಯ್ತು ಅಂತ. ಎಲ್ಲಾನು ಸಾಕ್ಷಾತ್ಕಾರ ಅಲ್ಲ, ಎಲ್ಲದರ ಸಾಕ್ಷಾತ್ಕಾರ ಆಗಿಲ್ಲ. ಹೇಗೆ ಸುರಭಿ ಚಂದನ ಖಂಡ ಅಂತ ಹೇಳ್ತಾರೆ. ಸುರಭಿ ಚಂದನ ಖಂಡ ಅನ್ನೋಲ್ಲಿ ಮೂಗಿನಿಂದಲೇ ಸುಗಂಧದ ಗ್ರಹಣ ಆಗೋದು, ಅದು ಕಣ್ಣಿನಿಂದ ಆಗಲ್ಲ. ಕಣ್ಣಿಗೆ ಎಷ್ಟು ಶಕ್ತಿ ಇದೆ? ಕಣ್ಣಿಗೆ ಚಂದನ ಖಂಡ ಹೇಗಿದೆ, ಅದರ ಬಣ್ಣ ಯಾವುದು, ಅದರ ಆಕಾರ ಯಾವುದು, ಅಷ್ಟಕ್ ಮಾತ್ರ ಅದು ಸೀಮಿತ. ಹೊರತು ಅದು ಸುಗಂಧ ಇದೆಯೋ ಅದರಲ್ಲಿ ದುರ್ಗಂಧ ಇದೆಯೋ ಅದು ಗೊತ್ತಾಗಲ್ಲ ಕಣ್ಣಿಗೆ. ಆದ್ರೆ ಕಣ್ಣಿಗೆ ಗೊತ್ತಾಗತ್ತೆ ಅಂತ ಹೇಳ್ತಾರೆ ಯಾವಾಗ? ಮೊದಲನೇ ಸಲಿ ಅಲ್ಲ, ಮೊದಲನೇ ಸಲಿ ಕಣ್ಣಿನಿಂದ ನೋಡ್ದ, ಆ ಗಂಧದ ಚಕ್ಕೆನ ಮೂಗಿನ ಹತ್ರ ಇಟ್ಕೊಂಡ, ಆ ಸುಗಂಧದ ಅನುಭವ ಆಯ್ತು. ಅವಾಗ ಗ್ರಹಣ ಇಂದ್ರಿಯ, ಮೂಗಿನಿಂದ ಆ ಗಂಧದ ಗ್ರಹಣ ಆಯ್ತು. ಅದೇ ಎರಡನೇ ಸಲಿ ಅವನು ಹತ್ರದಲ್ಲೇನ್ ಕೈಯಲ್ಲಿ ಹಿಡ್ಕೊಂಡು ಮೂಗಿನಿಂದ ವಾಸನೆ ನೋಡ್ಲಿಲ್ಲ, ಅದು ದೂರದಲ್ಲಿದೆ. ದೂರದಲ್ಲಿದ್ರು ಆ ಚಂದನ ಖಂಡ ಕಣ್ಣಿಂದ ನೋಡಿದ ಕೂಡಲೇ ಸುಗಂಧ ಸುರಭಿಷ್ ಚಂದನ ಖಂಡ ಅಂತ ಹೇಳ್ತಾರೆ. ಇದು ಹೇಗ್ ಬರುತ್ತೆ ಈ ಜ್ಞಾನ? ಕಣ್ಣಿನಿಂದ ಬಂತ? ಅಲ್ಲಿಲ್ಲ. ಆ ಸುರಭಿ ಚಂದನ ಖಂಡ 2 ಅಂಶ ಇದೆ. ಆ 2ರಲ್ಲಿ ಚಂದನ ಖಂಡ ಕಣ್ಣಿಂದ ಗೊತ್ತಾಗಿದ್ರು, ಸುರಭಿ ಅಂತ ಏನ್ ಅಂಶ ಸೇರ್ಕೊಂಡಿದೆಯಲ್ಲ ಅದು ಕಣ್ಣಿನಿಂದ ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಗೊತ್ತಾಗಿದೆ. ಅದು ಹೇಗೆ ಅಂದ್ರೆ, ಹಿಂದೆ ಆ ಮೂಗಿನಿಂದ ಆ ಸುಗಂಧವನ್ನ ಗ್ರಹಣ ಮಾಡಿದ್ನಲ್ಲ, ಅದರ ಸಂಸ್ಕಾರ ಇದೆ ಅವನಿಗೆ. ಆ ಸಂಸ್ಕಾರ ಇರೋದ್ರಿಂದ ಒಂದು ಶಕ್ತಿ ಬಂತು ಆ ಕಣ್ಣಿಗೆ. ಆ ಸಂಸ್ಕಾರ ಜೊತೆಗೂಡಿದಾಗ ಕಣ್ಣು ಸುರಭಿಶ್ಚಂದನ ಖಂಡ ಅಂತ ಜ್ಞಾನ ತಂದು ಕೊಡತ್ತಂಗೆ. ಅದೇ ತರ ಇಲ್ಲೂ ಅಹಂ ಅಂತ ವಸ್ತುತಃ ಅಪರೋಕ್ಷ ಜ್ಞಾನ ಇರೋದಷ್ಟೇ, ನಾನು ಅಂತ ತನಗೆ ಸಾಕ್ಷಾತ್ಕಾರ ಇದೆ. ಯಾವಾಗ ದಶಮಃ ಅಂತ ಸೇರ್ಕೊಡ್ತು, 1 2 3 4 ಅಂತ 10ನೇದೊಂದು ಸೇರ್ತು, ಆಗ ಜೊತೆಗೆ ಸೇರಿದ ಕೂಡಲೇ ಎಲ್ಲಾನು ಸಾಕ್ಷಾತ್ಕಾರ ಅಂತಾನೆ ಅನ್ಕೊಂಡ್ಬಿಡ್ತಾರೆ.
ಹೇಗೆ ಸುರಭಿಶ್ಚಂದನ ಖಂಡ ಅನ್ನೋಲ್ಲಿ ಎಲ್ಲ ಕಣ್ಣಿನಿಂದಲೇ ಬರುತ್ತೆ ಅಂತ ಅನ್ಕೊಳ್ತಾರೋ ಅದೇ ರೀತಿ ದಶಮಃ ಅಹಮಸ್ಮಿ ಅಂದಾಗ ಇದೆಲ್ಲಾ ಸಾಕ್ಷಾತ್ಕಾರ ಅಂತಾನೆ ಅರ್ಥ ಮಾಡ್ಕೊಳ್ತಾರೆ. ವಸ್ತುತಃ ಹಾಗಲ್ಲ, ಅಲ್ಲಿ ವ್ಯತ್ಯಾಸ ಇದೆ. ಅರ್ಧ ಅಂಶ ಏನಿದೆ 10ನೇದು ಅಂತ ಏನಿದೆಯಲ್ಲ ಆ ಅಂಶ ಅದು ಸಾಕ್ಷಾತ್ಕಾರ ಅಲ್ಲ, ಅದ್ರ ಸಾಕ್ಷಾತ್ಕಾರ ಬಂದಿಲ್ಲ. ಯಾಕೆಂದ್ರೆ ಅದು ವಿಳಂಬವಾಗಿ ಬರೋದು, ಬೇಗ ಬರೋದಲ್ಲ. 10 ಅಂತ ದಿಢೀರಂತ ನಾವು ಒಂದಿಷ್ಟು ವಸ್ತು ನೋಡಿದಾಗ ಹೇಳಿ ಕಾಲ ಎಣಿಸ್ತಾ ಕೂಡ್ಬೇಕು ನಿಧಾನಕ್ಕೆ. ಅದು ಪ್ರತ್ಯಕ್ಷದ ಕೆಲಸ ಅಲ್ಲ, ಅಲ್ಲಿ ಅನುಮಾನದ ಪ್ರವೃತ್ತಿನೂ ಇದೆ ಅದ್ರ ಜೊತೆಗೆ. ಹೀಗೆ ಅದರ ಖಂಡನೆಯನ್ನ ಹಿಂದೆ ಮಾಡಿದ್ರು. ಅದರಿಂದ ಆಶುಭಾವ ಅದು ಬೇಗ ಬರೋದ್ರಿಂದ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ, ಎಲ್ಲ ನಾವು ನಮ್ ಕಣ್ಣಿನಿಂದಲೇ ನೋಡಿದೀವಿ ಅಂತ. ಇದು ಹೇಗಾಯ್ತು ಅಂದ್ರೆ ಶಾಖಾಸ್ಥ ಚಂದ್ರಗ್ರಹಣ ನ್ಯಾಯ ಅಂತ ಹೇಳ್ತಾರೆ. ಈಗ ಚಂದ್ರ ಎಲ್ಲಿದ್ದಾನೆ ಅಂತ ಒಬ್ಬ ಪ್ರಶ್ನೆ ಕೇಳ್ದ, ಅದಕ್ಕೆ ಕೊಂಬೆ ಮೇಲೆ ಚಂದ್ರ ನೋಡು ಕಾಣ್ತಾ ಇದ್ದಾನೆ ಅಂತ ಮರದ ಹತ್ರ ಒಬ್ಬ ಕರ್ಕೊಂಡು ಹೋಗಿ ಕೊಂಬೆ ಮೇಲೆ ಚಂದ್ರ ತೋರಿಸ್ತಾರೆ. ಇದು ಸರಿನಾ? ಶಾಖಾಸ್ಥ ಚಂದ್ರ ಅಂದ್ರೆ ಚಂದ್ರ ಇರೋದೆಲ್ಲಿ, ಈ ಕೊಂಬೆ ಇರೋದೆಲ್ಲಿ? ಕೊಂಬೆ ನಮ್ಮ ಹತ್ರ ಇದೆ, ಸ್ವಲ್ಪ ಎಗ್ರದೆ ಸಿಗ್ಬೋದೇನೋ ಅಂಥದ್ದು. ಚಂದ್ರ ಎಲ್ಲಿ ದೂರದಲ್ಲಿದ್ದಾನೆ. ಈಗ ಚಂದ್ರ ಮತ್ತೆ ಈ ಕೊಂಬೆ ಎರಡನ್ನು ಒಟ್ಟಿಗೆ ಗ್ರಹಣ ಮಾಡಿದ್ನೋ ಬೇರೆ ಬೇರೆ ಗ್ರಹಣ ಮಾಡಿದ್ನೋ? ಅಂದ್ರೆ ನಮ್ಮ ಕಣ್ಣಿನ ರಶ್ಮಿ ಹೇಗೆ ಕೊಂಬೆಯನ್ನು ಮೊದಲು ನೋಡಿ ಅದ್ರ ಮೇಲೆ ಇರೋ ಚಂದ್ರನನ್ನು ನೋಡುತ್ತೆ. ಯಾಕೆ? ಕೊಂಬೆ ತುಂಬಾ ಹತ್ತಿರದಲ್ಲಿದೆ ವಸ್ತು, ಶಾಖ. ಆದ ಚಂದ್ರ ತುಂಬಾ ದೂರದಲ್ಲಿದೆ. ಅದ ನಾವೇನ್ ಅನ್ಕೊಳ್ತೀವಿ, ಒಟ್ಟಿಗೆ ಎರಡೂ ಗೊತ್ತಾಯ್ತು ಅಂತ ಅನ್ಕೊಳ್ತೀವಿ. ಆದ್ರೆ ವಸ್ತುದ ವ್ಯತ್ಯಾಸ ಇದೆ. ಇಲ್ಲಿ ಬೇಗ ಗ್ರಹಣ ಆಗತ್ತೆ ಈ ಕೊಂಬೆಯಲ್ಲಿ, ಆದ್ರೆ ಈ ಚಂದ್ರನ ಹತ್ರ ಹೋಗ್ಬೇಕಲ್ಲ, ಎಷ್ಟು ದೂರ ಇದೆ ಚಂದ್ರ. ಮತ್ತೆ ಇದ್ರೆಲ್ಲ ಗ್ರಹಣ ಹೇಗ್ ಬಂತು ಅಂದ್ರೆ ಅದು ಕ್ರಮವಾಗಿ ಬಂತು, ಒಟ್ಟಿಗೆ ಬರ್ಲಿಲ್ಲ. ಮೊದಲು ಶಾಖ, ಆಮೇಲೆ ಚಂದ್ರ ಜ್ಞಾನ ಬಂದಿದೆ. ಅಥವಾ ಹತ್ತಿರದಲ್ಲಿ ಒಬ್ಬ ಇದ್ದ, ದೂರದಲ್ಲಿ ಒಬ್ಬ ಇದ್ದ. ಹತ್ತಿರದಲ್ಲಿ ಇದ್ದವ್ ನೋಡಿ ದೂರದಲ್ಲಿ ನೋಡ್ತಾನೆ. ಇದು ಎಷ್ಟು ವೇಗ ಇದೆ ಅಂದ್ರೆ ಇದ್ರಲ್ಲಿ ಕಣ್ಣಿನಲ್ಲಿ ಇಬ್ರು ಒಟ್ಟಿಗೆ ನೋಡಿದೆ ಅಂತ ಅನ್ಕೊಳ್ತೀವಿ ನಾವು. ವಸ್ತುದ ವ್ಯತ್ಯಾಸ ಇದೆ. ಹತ್ರಕ್ ನೋಡಿದೀವಿ ತಕ್ಷಣ ಆಮೇಲೆ ದೂರಕ್ಕೆ ನೋಡ್ತೀವಿ. ಅಂದ್ರೆ ಅಷ್ಟು ವೇಗದಲ್ಲಿ ಆ ಕಿರಣಗಳು ಹೋಗುತ್ತೆ, ಯಾವುದು ಕಣ್ಣಿನ ಕಿರಣ ರಶ್ಮಿ. ಹಾಗಾಗಿ ಅದು ಗೊತ್ತಾಗ್ತಾ ಇದೆ. ಅದೇ ತರ ಇಲ್ಲೂ ದಶಮಃ ಅಹಮಸ್ಮಿ ಅನ್ನೋಲ್ಲಿ ಒಟ್ಟಿಗೆ ಬರ್ತಾ ಇರೋದ್ರಿಂದ ಬೇಗ ಗೊತ್ತಾಗ್ತಾ ಇಲ್ಲ ಯಾವ್ದು ಏನು ಅಂತ. ವಸ್ತುದ ವಿಭಾಗ ಮಾಡಿ ನೋಡ್ಬೇಕು. ದಶಮತ್ವ ಅನ್ನೋದು ಏನಿದೆಯಲ್ಲ, 10ನೇದು ಅಂತ, 10ನೇ ತನ ಅನ್ನೋದೇನಿದೆ ಅಂತ ಹೇಳ್ತೀವಿ, ಅದು ಪ್ರತ್ಯಕ್ಷಕ್ಕೆ ಗೋಚರ ಅಲ್ಲ, ಅದು ಸಾಕ್ಷಾತ್ಕಾರ ಆಗಲ್ಲ. ಕೇವಲ ಅಹಂ ಅನ್ನೋದು ಮಾತ್ರ, ನಮ್ಮ ಬಗ್ಗೆ ನಮ್ಗೆ ಮಾತ್ರ ಸಾಕ್ಷಾತ್ಕಾರ ಇದೆ ಅಂತ ಇಷ್ಟು ಬಂತು. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಕತ್ತರೆಯಲ್ಲಂತೂ ಎಂಥವನೇ ಹೇಳಿ, ನೀನ್ 10ನೇವನು ಅಂತ ಹೇಳಿ, ನೀನ್ 11ನೇ ಅಂತ ಹೇಳಿ, ನೀನ್ 100ನೇವನು ಅಂತಾರ ಅಂದ್ರೆ ಹೇಳಿ, ಯಾರಿಗಾರು ಸಾಕ್ಷಾತ್ಕಾರ ಆಗತ್ತ ಕತ್ಲಲ್ಲಿ? ಯಾರು ಹೇಳ್ತಾರ ಕತ್ಲಲ್ಲಿ ನಂಗೆ ಸಾಕ್ಷಾತ್ಕಾರ ಆಗೋಯ್ತು ಅಂತ? ಯಾರು ಹೇಳಲ್ಲ. ಕತ್ತಲ್ಲಿ ನನ್ ಸಾಕ್ಷಾತ್ಕಾರ ನನಗೆ ಆಯ್ತು, ನಾನ್ 10ನೇವನು ನನ್ಗೆ ಸಾಕ್ಷಾತ್ಕಾರ ಆಯ್ತು, ಇದು ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಯಾಕಂದ್ರೆ ಇರೋದ್ ಕತ್ತಲು, ಬೆಳಕಲ್ಲ. ಮತ್ ಹೇಗೆ ಹೇಳೋದು? ಹಾಗಾಗಿ ನೀವು ಈ ವಾಕ್ಯವನ್ನೇನು ಉದಾಹರಣೆ ಕೊಟ್ಟಲ್ಲ, ನೀನ್ 10ನೇವನಾಗಿದ್ದಿ ಅಂತ ಹೇಳಿದ ಕೂಡಲೇ ಹೌದು ನಾನು 10ನೇವನು ಅಂತ ಒಂದು ಸಾಕ್ಷಾತ್ಕಾರ ಬಂತು, ಶಬ್ದ ಕೇಳಿದ ಕೂಡಲೇ ಇವೆಲ್ಲ ಆಯ್ತು ಅಂತ ಏನ್ ಹೇಳ್ತಿರಲ್ಲ, ಇದೆಲ್ಲ ಕೇವಲ ಭ್ರಮೆ ಅಷ್ಟೇ. ಬೇಗ ಬರ್ತಾ ಇರೋದ್ರಿಂದ ನಿಮಗೆ ಭ್ರಮೆ ಆಗಿದೆ ಅಂತ ನಾವು ಖಂಡನೆ ಮಾಡ್ತೀವಿ. ಅವ್ರನ್ನ ಇಷ್ಟು ಖಂಡನೆ ಮಾಡಾದ್ಮೇಲೆ ಅವನಂತ ಪ್ರತೀತಿ ಕಲಹೋಯಂ ನಿರವಧಿಕ ಚೇ ಅಲ್ಲ, ನೀವಂತೀರಿ ಇದು ಪ್ರತ್ಯಕ್ಷ, ಅವ್ರಂತಾನೆ ಇಲ್ಲ ಅದು ಪ್ರತ್ಯಕ್ಷ ಅಲ್ಲ. ಈ ತರ ನೀವು ವಿವಾದ ಮಾಡ್ತಾ ಕೂತ್ರೆ ಜಗಳಕ್ಕೆ ಎಂಡೇ ಇಲ್ಲ. ಪ್ರತೀತಿ ಕಲಹ, ಕಲಹ ಅಂದ್ರೆ ಜಗಳ. ಕಲಹೋಯಂ ನಿರವಧಿಕ, ಇದಕ್ಕೆ ಅವಧಿನೇ ಇಲ್ಲ, ಇದು ಬೆಳಿತಾ ಹೋಗುತ್ತೆ ಕಲಹ, ಬಿಟ್ಬಿಡಿ. ಇದೇನಂದ್ರೆ ಒಬ್ಬ ಅಂದ ಪಿಶಾಚಿ ಇದೆ, ಇನ್ನೊಬ್ಬ ಇಲ್ಲ ನಾನು ಇದೆ ನಾನ್ ನೋಡಿದ್ದೀನಿ, ಇಲ್ಲ ನೀನ್ ನೋಡಿಕ್ ಸಾಧ್ಯ ಇಲ್ಲ, ನಂಗೆ ಕಂಡಿರ್ಬೇಕಾಗಿತ್ತಿದ್ರೆ. ಜಗಳ ಶುರು ಆಯ್ತು ಇಬ್ರು. ಎಲ್ಲಿವರೆಗೂ ಜಗಳ ಆಡ್ತಾರೆ. ಮತ್ತೆ ಬಿಡಿಸ್ಲಿಕ್ಕೆ ಬಂದ, ಅವ್ರ ಕೈಲಿ ಆಗ್ಲಿಲ್ಲ. ಯಾಕಂದ್ರೆ ನನಗಿದೆ ಅಂತಾನೆ, ಇನ್ನೊಬ್ಬ ನನಗೆ ಇಲ್ಲ, ನನಗೆ ಜ್ಞಾನ ಇಲ್ಲ ಅಂತಾನೆ. ಈ ಪ್ರತೀತಿ ಕಲಹ ಇರುತ್ತಲ್ಲ, ಇದ್ರ ಬಗ್ಗೆ ಬಿಟ್ಬಿಡ್ಬೇಕು. ಅದು ಬಿಟ್ಟು ಬೇರೆ ಏನಾದ್ರು ಪ್ರಮಾಣ ಚರ್ಚೆ ಮಾಡ್ಬೇಕು ಒಂದ್ ವಿಷಯವನ್ನ ಒಪ್ಪಿಸ್ಲಿಕ್ಕೆ. ಯಾಕಂದ್ರೆ ಒಬ್ಬನಿಗೆ ಅನುಭವ ಇದೆ, ಇನ್ನೊಬ್ಬನಿಗೆ ಅನುಭವ ಇರ್ಲೇಬೇಕು ಅಂತಿಲ್ಲ. ದೇವ್ರಿದ್ದಾನೆ ಅಂತ ಒಬ್ಬನಿಗೆ ಅನಿಸ್ತು, ಇನ್ನೊಬ್ಬನ ದೇವ್ರು ಇಲ್ಲ ಅಂತ ಶುರು ಮಾಡ್ತಾರೆ. ಏನ್ ಮಾಡ್ಲಿಕ್ಕೆ? ಅವ್ರಿಬ್ರು ಹಾಗೆ ಜಗಳ ಆಡ್ತಾನೆ ಇದ್ರು, ಇಬ್ರಿಗೂ ನಿರ್ಣಯ ಆಗಲ್ಲ, ಅವ್ನಿದಾನೆ ಅಂತ ನೀವು ಇಲ್ಲ ಅಂತ ಕೊನೆವರೆಗೂ. ಆದ್ರಿಂದ ಪ್ರತೀತಿ ಕಲಹ, ಯಾವಾಗ ಜ್ಞಾನದ ವಿಷಯದಲ್ಲಿ ಕಲಹ ಶುರು ಆಗತ್ತೆ, ಜಗಳ, ಅದು ಯಾವತ್ತೂ ಎಲ್ಲಿಗೂ ನಿಲ್ಲೋದಲ್ಲ ಅದು. ಆದ್ರಿಂದ ಏನ್ ಮಾಡ್ಬೇಕು? ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಆ ಪ್ರಶ್ನೆಗೆ ಉತ್ತರ ಕೊಟ್ರೆ ನೀವು ಹೇಳೋ ವಿಷಯ ನಾವು ಒಪ್ಕೊಳ್ತೀವಿ. ಯಾವ ವಿಷಯವನ್ನ? ಶಬ್ದ ಕೇಳದವನಿಗೆ ಸಾಕ್ಷಾತ್ಕಾರ ಆಗತ್ತೆ ಅಂತ ನೀವು ಹೇಳ್ತೀವಿ, ಆ ವಿಷಯವನ್ನ ನಾವು ಒಪ್ತೀವಿ. ಆದ್ರೆ ನಮ್ಮ ಕೆಲವು ಪ್ರಶ್ನೆಗಳಿವೆ, ಅದಕ್ಕೆ ಉತ್ತರ ಕೊಡಿ. ನಾವು ಜಗಳ ಆಡೋದ್ ಬೇಡ. ಏನ್ ಜಗಳ ಆಡೋದ್ ಬೇಡ? ನನಗೆ ಈ ತರ ಜ್ಞಾನ ಇದೆ, ನಿನಗೆ ಆ ತರ ಜ್ಞಾನ ಇದೆ, ಇರ್ಲಿ. ದಶಮಃ ಅಹಮಸ್ಮಿ ಅನ್ನೋದು ನನ್ನ ಪ್ರಕಾರ ಸಾಕ್ಷಾತ್ಕಾರ ಅಲ್ಲ ಪೂರ್ಣ ರೂಪದಲ್ಲಿ. ನಿನ್ನ ಪ್ರಕಾರ ಪೂರ್ಣ ರೂಪ ಸಾಕ್ಷಾತ್ಕಾರ ನೀನ್ ಹೇಳ್ತಿ, ನಾನಲ್ಲ ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಜಗಳ ಬಿಟ್ಬಿಡೋಣ. ಆದ್ರೆ
ಕೆಲವು ಪ್ರಶ್ನೆ ಇದೆ, ಅದಕ್ಕೆ ಉತ್ತರ ಕೊಡ್ರು ಅಂತ ಜಯತೀರ್ಥರು ಮತ್ತೆ ಪ್ರಶ್ನೆಯನ್ನು ಮಾಡ್ತಾ ಹೋಗ್ತಾರೆ. ಈ ಪ್ರಶ್ನೆನೆಲ್ಲ ಕೇಳಿದಾಗ ಸುಮ್ನೆ ಮೌನ ವಹಿಸ್ಬೇಕಾಗತ್ತೆ, ಏನು ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಯಾಕೆ? ಇವ್ರು ಕೇಳಿದ ಪ್ರಶ್ನೆ ಎಷ್ಟು? ಅತ್ರೇದಂ ವಕ್ತವ್ಯ, ಇಲ್ಲಿ ನಾವ್ ಹೇಳ್ಬೇಕಿಷ್ಟು. ಏನು? ಶಬ್ದಸ್ಯ ಅಪರೋಕ್ಷ ಜ್ಞಾನ ಸಾಧನತ್ವಂ ಕಿಂ ಸ್ವಭಾವ ಕಿಂವಾ ಅಪರೋಕ್ಷ ಜ್ಞಾನ ಸಾಧನತ್ವಂ ಅಸ್ಯಾಪಿ ಆಗಂತುಕಂ. ಹೌದು, ಈಗ ನೀನು ಶಬ್ದ ಪ್ರಮಾಣದ ಬಗ್ಗೆ ಚರ್ಚೆ ಮಾಡ್ತಾ ಇದೆಯಲ್ಲ, ಅಲ್ಲೇ ತಗೋ ಪ್ರಶ್ನೆ ಅಂತ ಜಯತೀರ್ಥರು. ಅಂದ್ರೆ ವಾಕ್ಯಾರ್ಥ ಶಿಕ್ಷಣ ಮಾಡ್ಕೊಡ್ತಾರೆ. ಶಿಕ್ಷಣ ಅಂದ್ರೆ ಈ ಓದೋರ್ಗೆ ಹೇಗ್ ವಾಕ್ಯಾರ್ಥ ಮಾಡ್ಬೇಕು, ಯಾವ ರೀತಿ ಪ್ರಶ್ನೆ ಕೇಳ್ಬೇಕು, ಅವ್ನು ಟ್ಯಾಕಲ್ ಮಾಡೋದು ಹೇಗೆ, ಹೇಗೆ ಅವನನ್ನು ಹಿಡಿಯೋದು ಪ್ರತಿವಾದಿ. ಅದಕ್ಕೆ ಒಂದ್ ವಿಷಯ ಹೀಗ್ ಬಂತು ಅಂದ್ರೆ ಈ ವಿಷಯದಲ್ಲಿ ಹೇಗೆ ಖಂಡನೆ ಮಾಡ್ಬೇಕು ಅಂದ್ರೆ ಯಾವ ತರ, ಅದನ್ನ ಈಗ ಪ್ರಾರಂಭ ಮಾಡ್ತಾರೆ. ಈಗ ಇಲ್ಲಿವರೆಗೂ ನೀನ್ ಏನ್ ಹೇಳಿದೆ? ಶಬ್ದದಿಂದ ಸಾಕ್ಷಾತ್ಕಾರ ಆಗತ್ತೆ ಅಂತ ಹೇಳ್ತೀನಿ, ನಿಜ? ಈಗ ಒಂದು ಪ್ರಶ್ನೆ, ಈಗ ಶಬ್ದ ಕೇಳ್ದವನ್ಗೆಲ್ಲ ಸಾಕ್ಷಾತ್ಕಾರನೇ ಆಗತ್ತಾ? ಅದ್ರ ಸ್ವಭಾವನ? ಅಥವಾ ಅದ್ ಸ್ವಭಾವ ಅಲ್ಲ, ಹೊಸದಾಗಿ ಆಗಾಗ ಅಲ್ಲಿ ಬರೋ ಧರ್ಮ. ಇದು ಹೇಗೆ ಅಂದ್ರೆ, ಇವನ್ ಸಹಜವಾಗಿ ಕೆಟ್ಟವನೇ, ಅದ್ ಸಹಜ ಸ್ವಭಾವ ಇವಂದೇನು? ಕೆಟ್ಟದ್ದು. ಕೆಟ್ಟದ್ದು ಒಂದು ಮಾಡೋದೇ ಒಂದ್ ಸ್ವಭಾವ. ಆದ್ರೆ ಆಗಾಗ ಒಳ್ಳೆಯ ಗುಣಗಳು ಮಧ್ಯಕ್ಕೆ ಬರ್ತಾ ಇರುತ್ತೆ. ಆಗಾಗ ಬರೋದನ್ನ ಆಗಂತುಕ ಅಂತ ಕರೀತಾರೆ, ಸಹಜವಾಗಿರೋದನ್ನ ಸ್ವಾಭಾವಿಕ ಅಂತ ಕರೀತಾರೆ. ಈಗ ಸ್ವಾಭಾವಿಕ, ಆಗಂತುಕ ಅಂತ ಎರಡು ಶಬ್ದ ಬಳಸ್ತಾರೆ. ಆಗಂತುಕ ಅಂದ್ರೆ ಆಗಾಗ ಬಂದ್ ಒಳ್ಳೆ ಬುದ್ಧಿ ಆಗಾಗ ಬಂದ್ ಹೋಗುತ್ತೆ, ಇವನಿಗೆ ಇದು ಕೆಟ್ಟ ಬುದ್ಧಿ ಆಗಾಗ ಬಂದ್ ಹೋಗುತ್ತೆ. ಇವನಿಗೆ ಯಾವಾಗ್ಲೂ ಔದಾಸೀನ್ಯ ಬುದ್ಧಿನೇ ಆಗಾಗ ಬರ್ತಾ ಇರುತ್ತೆ, ಯಾವಾಗ ಚುರುಕಾಗಿರ್ತಾನೆ. ಒಂದ ಕೆಟ್ಟದೋ ಒಂದ ಒಳ್ಳೇದು, ಚುರುಕಾಗಿರ್ತಾನೆ, ಆಗಾಗ ಔದಾಸೀನ್ಯ ಬರುತ್ತೆ. ಅಂತೂ ಆಗಂತುಕ, ಸ್ವಾಭಾವಿಕ ಅಂತ ಎರಡು ಶಬ್ದ. ಈಗ ಪ್ರಶ್ನೆ, ಶಬ್ದ ಯಾವಾಗ ನಮ್ಮ ಕಿವಿಗೆ ಬೀಳ್ತಾ ಇದೆ ಆಗೆಲ್ಲ ನಮಗೆ ವಸ್ತುವಿನ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದು ಅದರ ಸ್ವಭಾವನ, ಶಬ್ದದ ಸ್ವಭಾವನೇ ಆಗ, ಅಥವಾ ಕೆಲವೊಮ್ಮೆ ಮಾತ್ರ ಆ ಶಬ್ದ ನಮಗೆ ಸಾಕ್ಷಾತ್ಕಾರವನ್ನ ತಂದು ಕೊಡುತ್ತೆ, ಅದು ಆಗಂತುಕನ ಅಂತ ಪ್ರಶ್ನೆ. ಅಂದ್ರೆ ಈಗ ನೀವೆಲ್ಲ ಶಬ್ದ ಕೇಳ್ತಾ ಇದ್ರಿ, ಈಗ ಸುಧಾ ವಾಕ್ಯಗಳನ್ನು ಕೇಳ್ತಾ ಇದ್ರಿ, ಹಾಗೆ ಅನುವ್ಯಾಖ್ಯಾನ ವಾಕ್ಯ ಕೇಳ್ತಾ ಇದ್ರಿ, ಅಥವಾ ಭಾಗವತ ಏನೋ ಅಂತ. ಈ ಎಲ್ಲ ಶಬ್ದ ಕೇಳಿದಾಗ ನಿಮ್ಗೆ ಸಾಕ್ಷಾತ್ಕಾರ ಆಯ್ತಾ? ಇಲ್ಲ, ಖಂಡಿತ ಇಲ್ಲ. ನಾವ್ ಕೇಳ್ತಾ ಇದೀವಿ ಶಬ್ದವನ್ನ, ಆದ್ರೆ ಅರ್ಥ ಆಗ್ತಾ ಇದೆ, ಆದ್ರೆ ಯಾರು ನಮಗ್ ಕಣ್ಣಿಗೆ ಬೀಳ್ತಾ ಇಲ್ಲ, ಸಾಕ್ಷಾತ್ಕಾರ ಆಗ್ಲಿಲ್ಲ. ಹಾಗಾದ್ರೆ ಶಬ್ದದ ಸ್ವಭಾವ ಯಾವುದೇ ಒಂದು ವಸ್ತುವನ್ನ ಸಾಕ್ಷಾತ್ಕಾರ ತಂದು ಕೊಡಲ್ಲ, ಅದರಿಂದ ಶಬ್ದದಿಂದ ಅದು ಸಿಗಲ್ಲ ನಮ್ಗೆ. ಹಾಗಾದ್ರೆ ಯಾವಾಗ್ಲೊಮ್ಮೆ ಬರ್ಬೋದಲ್ವಾ? ಈಗ ಇದೇ ಶಬ್ದವನ್ನ ಕೇಳಿ ಕೇಳಿ ಭಾಗವತ ಅದು ಸುಧಾ ಇದೆಲ್ಲ ಕೇಳಿ ಕೇಳಿ ಒಂದ್ ದಿವ್ಸ ದೇವ್ರ ಕಣ್ಣಿಗೆ ಕಾಣ್ಬೋದ. ಆದ್ರಿಂದ ಯಾವಾಗ್ಲಾದ್ರೂ ಒಮ್ಮೆ ಆ ಸಾಕ್ಷಾತ್ಕಾರಕ್ಕೆ ಇದು ಕಾರಣ ಆಗ್ಬೋದಲ್ಲ ಈ ಶಬ್ದ ಅಂತ ಯಾವಾಗ್ಲೊಮ್ಮೆ ಕಾರಣ ಆಗ್ಬೋದು, ಅಥವಾ ಇದು ಯಾವಾಗ್ಲೂ ಕಾರಣ ಆಗ್ಬೋದು, ಯಾವಾಗ ಕೇಳಾಗೆಲ್ಲ ಆಗ್ಬೋದು ಅಂದ್ರೆ ತಪ್ಪಿದು. ಈ ಎರಡೂ ಪ್ರಶ್ನೆಗೆ ಅವ್ರು ಉತ್ತರ ಕೊಡ್ಲಿಕ್ಕೆ ಬರಲ್ಲ. ಯಾಕೆಂದ್ರೆ ಶಬ್ದದ ಸ್ವಭಾವ ಹಾಗಲ್ಲ. ನೀವು ಯಾವ್ದೇ ಶಬ್ದ ಹೇಳಿ ಎಲ್ರಿಗೂ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಶುರು ಆಗತ್ತಾ? ಇಲ್ಲ. ಯಾಕೆ ನಮ್ಗೆ ಅನುಭವಕ್ಕಿದೆ. ಯಾರೋ ಒಬ್ಬ ನದಿ, ಆ ಯಮುನಾ ನದಿ ಹತ್ರನೋ ಗಂಗಾ ನದಿ ಹತ್ರನೋ 5 ಹಣ್ಣಿತ್ತು ಅಂದ್ರೆ ಗಂಗಾ ನದಿ ನಮ್ ಕಣ್ಮುಂದೆ ಬಂದ್ ನಿಂತ್ಕೊಳ್ತದೆ, ನಮಗ್ ಕಾಣತ್ತಾ ಗಂಗಾ ನದಿ? ಇಲ್ಲ. ಅದು ಗಂಗಾ ನದಿ 5 ಹಣ್ಣು ಕಾಣತ್ತಾ? ಇಲ್ಲ. ಶಬ್ದ ಹೇಳದ್ ಕೂಡ್ಲೆ, ನಾವ್ ಕೇಳದ್ ಕೂಡ್ಲೆ ನಮಗದ್ರ ಪ್ರತ್ಯಕ್ಷ ಹೇಗಾಗ್ಲಿಕ್ಕೆ ಸಾಧ್ಯ? ಹಾಗೆ ಹೇಳೋದಿದ್ರೆ ಸರ್ವೇಶಾಮಪಿ ಶಬ್ದಾನಾಂ ತಥಾಭಾವ ಸ್ಯಾತ್ ಅಂತ ಹೇಳ್ತಾರೆ. ಎಲ್ಲಾ ಶಬ್ದನೂ ಅಪರೋಕ್ಷ ಜ್ಞಾನ ತಂದು ಕೊಡ್ಬೇಕು. ಹಾಗಾದ್ರೆ ನಾವು ಸ್ತೋತ್ರ, ಹಯಗ್ರೀವ ಸ್ತೋತ್ರ ಪಾರಾಯಣ ಮಾಡ್ತಾ ಇದ್ರೆ ಹಯಗ್ರೀವ ದೇವ್ರ ಕಾಣ್ಬಿಡ್ತಾರೆ ಅಷ್ಟೇ, ನಾವು ಪ್ರಯತ್ನ ಪಡೋದೇನ್ ಬೇಡ. ಯಾಕೆ? ಶಬ್ದಕ್ಕೆ ಆ ಶಕ್ತಿ ಇದೆಯಲ್ಲ, ಒಂದು ಅರ್ಥವನ್ನ ಕಣ್ಣಾರೆ ತೋರಿಸ್ಲಿಕ್ಕೆ ಶಬ್ದಕ್ಕೆ ಶಕ್ತಿ ಇದೆ ಅಂದ್ಮೇಲೆ ಸ್ತೋತ್ರ ಇಲ್ಲ ಹೇಳ್ತಾ ಆದ್ರೆ ಅಲ್ಲಿ ಕಾಣಿಸ್ತಾ ಇರ್ಬೇಕು, ಯಾಕೆ ಕಾಣಿಸಲ್ಲ? ಆದ್ರಿಂದ ಆತರ ಹೇಳೋದ್ ತಪ್ಪು. ಎಲ್ಲಾ ಶಬ್ದಗಳಿಗೂ ಇಚ್ಛಾಶಕ್ತಿ, ಅದು ಸ್ವಭಾವ ತಪ್ಪು. ಆ ರೀತಿ ಅನುಭವ ಇಲ್ಲ. ಎರಡನೇ ಅದಕ್ಕೆ ಕಾರಣ ಹೇಳ್ಬೇಕು ನೀವು. ಏನು? ಇಲ್ಲ ಇದೇ ಸ್ತೋತ್ರ ಪಾರಾಯಣ ಮಾಡ್ತೇರಿ, ಒಂದ್ ದಿವ್ಸ ನಿಮ್ಗೆ ದೇವ್ರ ದರ್ಶನ ಆಗತ್ತೆ. ಹಾಗಾದ್ರೆ ಯಾವಾಗ್ಲೂ ಒಮ್ಮೆ ಆಯ್ತಲ್ಲ, ಯಾಕಾಯ್ತು? ಅದಕ್ಕೆ ಕಾರಣ ಕೊಡ್ಬೇಕು. ಅಂದ್ರೆ ಶಬ್ದವನ್ನ ಹೇಳಿದಾಗ ನಮಗೆ ಸಹಜವಾಗಿ ಒಂದು ವಸ್ತುವಿನ ಪ್ರತ್ಯಕ್ಷ ಬರಲ್ಲ ಅಂತಾದ್ರೆ ಯಾವಾಗ್ಲೂ ಒಮ್ಮೆ ಬರುತ್ತೆ ಅಂತ ಅರ್ಥ. ಯಾವಾಗ್ಲೂ ಒಮ್ಮೆ ಬರುತ್ತೆ ಅಂದ್ರೆ ಯಾಕೆ ಬರುತ್ತೆ, ಅದಕ್ಕೆ ಏನ್ ಕಾರಣ ಅಂತ ಹೇಳಿ ಆಗ ಅವ್ರು ಹೇಳ್ಬೇಕು. ಏನಂತ? ಬ್ರಹ್ಮಾತ್ಮ ವಿಷಯತ್ವಂ. ಅದು ಹಾಗಲ್ಲ. ಯಾವ ಶಬ್ದ ಬ್ರಹ್ಮನ ಬಗ್ಗೆ, ಪರಮಾತ್ಮನ ಬಗ್ಗೆ ಹೇಳ್ತಾ ಇರುತ್ತೋ ಅದು ನಿಮ್ಗೆ ಪ್ರತ್ಯಕ್ಷ ತಂದು ಕೊಡುತ್ತೆ, ಸಾಕ್ಷಾತ್ಕಾರ ತಂದು ಕೊಡುತ್ತೆ. ಆದ್ರೆ ಯಾವ ಲೌಕಿಕ ವಿಷಯದ ಬಗ್ಗೆ ಇರುತ್ತಲ್ಲ, ಅಗ್ನಿ ಅದು ಇದು ಮಾಮೂಲಿ ವಿಷಯಗಳೇನಿರುತ್ತೆ ಲೌಕಿಕ, ಅಂತ ಶಬ್ದಗಳು ನಿಮ್ಗೆ ಸಾಕ್ಷಾತ್ಕಾರ ತಂದು ಕೊಡೋದು. ಈಗ ನಾವ್ ಯಾರು ಲೌಕಿಕವಾಗಿ ಮಾತಾಡ್ತಾ ಇರ್ತೀವಿ, ಅವನು ಇವನು ಎಲ್ಲ ಮಾತಾಡ್ತಾ ಇರ್ತೀವಿ. ಮಾತಾಡ್ಬೇಕಾದ್ರೆ ಈ ಶಬ್ದಕ್ಕಂತ ಶಕ್ತಿ ಇಲ್ಲ. ಯಾಕೆ? ಈ ಶಬ್ದ ದೇವ್ರ ಬಗ್ಗೆ ಅಲ್ಲ. ಆದ್ರೆ ಶಾಸ್ತ್ರದಲ್ಲಿ ಬರೋ ಶಬ್ದಗಳು ಹಾಗಲ್ಲ, ವೇದದಲ್ಲಿ ಅದು ಪರಮಾತ್ಮನ ಬಗ್ಗೆ ಇರುವಂತಹ ಮಾತು. ಹಾಗಾಗಿ ಅಲ್ಲಿಂದ ಪರಮಾತ್ಮನ ಬಗ್ಗೆ ಸಾಕ್ಷಾತ್ಕಾರ ಆಗತ್ತೆ. ಅಲ್ಲ, ನಾವು ಈಗ ಶಾಸ್ತ್ರದ ಮಾತುಗಳನ್ನ ಆಡಿದ್ರೆ ಲೌಕಿಕವಾಗಿ ಕೂತಾಗ ಮಾತಾಡ್ತಾ ಯಾಕೆ ದೇವ್ರ ಸಾಕ್ಷಾತ್ಕಾರ ಆಗ್ಬಾರ್ದು? ಆಗ್ಬೇಕಾಗಿತ್ತಲ್ವಾ? ಅಂದ್ರೆ ಅದಕ್ಕೆ ಉತ್ತರ ಇಲ್ಲ ಅವನತ್ರ.
ಅಂತೂ ಎಷ್ಟು ಸಿಗಾಕೊಡ್ತಾರೆ ಅಂತಂದ್ರೆ, ಶ್ರವಣ ಮಾಡೋದ್ರಿಂದ ಮೋಕ್ಷ ಅಂದ್ರೆ ಶ್ರವಣ ಮಾಡೋದ್ರಿಂದ ಒಂದ್ ವಸ್ತು ಕಣ್ಣಕ್ ಕಾಣುತ್ತೆ, ಸಾಕ್ಷಾತ್ಕಾರ ಆಗತ್ತೆ, ತುಂಬಾ ತಪ್ಪು ಪ್ರಕ್ರಿಯೆ. ಶ್ರವಣ ಮನನ ಧ್ಯಾನ ಆಗ್ಲೇಬೇಕು. ಧ್ಯಾನ ಮಾಡಿದ್ರೆ ಮಾತ್ರ ಭಗವಂತನ ಪ್ರಸಾದ ಆದ್ರೆ ಆಗ ಸಾಕ್ಷಾತ್ಕಾರ ಆಯ್ತು ಅಂತ ಅರ್ಥ. ಇಲ್ಲ ಕಣ್ಣಕ್ ಕಾಣಿಸಲ್ಲ. ಆದ್ರೆ ಇವ್ರಿಗೆ ಕೇಳ್ತಾ ಕೇಳ್ತಾನೆ ಆಗ್ಬಿಡುತ್ತೆ ಅಂತ ಇವ್ರ ಮತ. ಅದನ್ನ ಒಪ್ಲಿಕ್ ಸಾಧ್ಯ ಇಲ್ಲ, ಅದನ್ನ ಖಂಡನೆ ಮಾಡ್ತಾ ಹೋಗ್ತದೆ. ಇನ್ ಅಷ್ಟೇ ಅಲ್ಲ, ದಶಮಹತ್ವಮಸಿ ಇತ್ಯಾದೇ ರತತಾ ಭೂತಸ್ಯ ನ ಅಪರೋಕ್ಷ ಜ್ಞಾನ ಸಾಧನತ್ವ ಸ್ಯಾತ್. ಅಷ್ಟೆಲ್ಲ ನೀವೇ ಸಿಗಾಕೊಂಡ್ರಿ. ನೀವೇನ್ ಹೇಳಿದ್ರಿ ಈಗ, ಪರಮಾತ್ಮನ ಬಗ್ಗೆ ಇರೋ ಶಬ್ದ ಅದು ಬೇರೆ ತರ, ಅದರ ವೈಶಿಷ್ಟ್ಯನೇ ಬೇರೆ. ಯಾಕೆ? ಅದು ದೇವರನ್ನ ಕಣ್ಣಿಗೆ ತೋರಿಸುತ್ತೆ ಆ ಶಬ್ದ. ಆದ್ರೆ ಈ ದಶಮಹತ್ವಮಸಿ ಅಂತ ಹೇಳ್ತೀರಲ್ಲ, ನೀನ್ ಹತ್ತನೇವನು ಅಂತ, ಇದೇನ್ ದೇವ್ರ ಬಗ್ಗೆ ಹೇಳ್ತಾ ಇರೋದ? ಜೀವನ್ ಬಗ್ಗೆ ತಾನೇ ಹೇಳ್ತಾ ಇರೋದು. ಹಾಗಾದ್ರೆ ನೀನ್ ಹತ್ತನೇವನು ಅಂದ್ರೆ ಹೌದ್ ನಾನ್ ಹತ್ತನೇವನು ಅಂತ ತಿಳ್ಕೊಳ್ತಾರೆ. ಅದ್ ಸಾಕ್ಷಾತ್ಕಾರ ಆಗ್ಬಾರ್ದು ಆ ಶಬ್ದ ಕೇಳಿದ್ರೆ. ಯಾಕೆ? ದೇವ್ರ ಬಗ್ಗೆ ಹೇಳೋ ಶಬ್ದ ಮಾತ್ರ ತಾನೇ ದೇವರ ಸಾಕ್ಷಾತ್ಕಾರ ತಂದು ಕೊಡೋದು. ಇನ್ಯಾವ್ದು ಬೇರೆ ಶಬ್ದ ಹಾಗೆ ಮಾಡೋದಿಲ್ಲ. ಬೇರೆ ಯಾವುದೇ ಶಬ್ದಕ್ಕೂ ಆ ರೀತಿಯ ಶಕ್ತಿ ಇಲ್ಲ. ಅಂದ್ಮೇಲೆ ದಶಮಹಾತ್ವಮಸಿ ಅಂತ ಜೀವನ್ ಬಗ್ಗೆ ಹೇಳೋ ಶಬ್ದಕ್ಕೆ ಅದು ಹೇಗೆ ಜೀವನ ಸಾಕ್ಷಾತ್ಕಾರ ತಂದ್ಕೊಡ್ಲಿಕ್ಕೆ ಶಕ್ತಿ ಇದೆ? ನೀವೇ ಒಪ್ಪಿದ್ರಲ್ಲ ಹಿಂದೆ, ದೇವರ ಬಗ್ಗೆ ಇರೋ ಶಬ್ದ ಮಾತ್ರ ಸಾಕ್ಷಾತ್ಕಾರ ತಂದ್ಕೊಡೋದು ಅಂತ. ಹಾಗಾಗಿ ನೀವ್ ಹೇಳಿದ ಉದಾಹರಣೆ ನಿಮಗೆ ತಿರುಗೇಟ, ಸರಿ ಹೋಗ್ತದೆ. ಹಾಗಾಗಿ ಅಂತ ಪಕ್ಷ ಒಪ್ಪಬೇಡಿ. ಅಲ್ಲ ಹಾಗಲ್ಲ, ಅಪರೋಕ್ಷ ವಿಷಯತ್ವ ನಾವೇನಂತ ಇದೀವಿ ಈಗ, ಪರಮಾತ್ಮನ ಬಗ್ಗೆ ಇರೋ ಶಬ್ದ ಅದು ಸರಿ. ಯಾಕೆ? ಪರಮಾತ್ಮನ ಅಪರೋಕ್ಷ ಜ್ಞಾನ ತಂದು ಕೊಡುತ್ತೆ. ಯಾಕೆ? ಪರಮಾತ್ಮ ಅಪರೋಕ್ಷನಾಗ್ತಾನೆ, ಅವನ್ ಕಣ್ಣು ಕಾಣಿಸ್ತಾನೆ. ಹಾಗೆ ಕಣ್ಣು ಕಾಣಿಸೋದ್ರಿಂದ ಅವನ ಬಗ್ಗೆ ಇರುವ ಶಬ್ದ ಅದು ತೋರ್ಸತ್ತೆ ದೇವರನ್ನ. ಆದ್ರೆ ದಶಮಹತ್ವಮಸಿ ಇದೆ, ನೀನ್ ಹತ್ತೇವನು ಅಂತ ಹೇಳೋ ಶಬ್ದ ಇದೆಯಲ್ಲ, ಅದು ಮಾತ್ರ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಗೆ ಇನ್ನೊಬ್ಬ ಆತ್ಮನ ಪ್ರತ್ಯಕ್ಷ ನಮಗಿಲ್ಲ. ಈಗ ಇನ್ನೊಬ್ಬ ಜೀವನ ಪ್ರತ್ಯಕ್ಷ ನಮ್ಗಿದೆಯಾ? ಇಲ್ಲ. ನಾವು ನೋಡೋ ದೇಹವನ್ನು ನೋಡ್ತೀವಿ, ದೇಹದ ಒಳಗಡೆ ಜೀವ ಅವನನ್ನ ನಾವು ನೋಡ್ತಾ ಇಲ್ಲ. ಒಬ್ಬ ಬಂದ ಮುಂದಕ್ಕೆ, ಅವನ್ ದೇಹ ನೋಡ್ತೀವಿ ಅಷ್ಟೇ ಹೊರತು ಅವ್ನ ದೇಹದ ಜೀವ ನೋಡ್ಲಿಕ್ಕೆ ಶಕ್ತಿ ಇದೆಯಾ ನಮಗೆ? ಇಲ್ಲ. ಹಾಗಾದ್ರೆ ದಶಮಹತ್ವಮಸಿ ಅಂತೆಲ್ಲ ಶಬ್ದ ಹೇಳಿದಾಗ ಯಾಕೆ ಅಲ್ಲಿ ಅಪರೋಕ್ಷ ಜ್ಞಾನ ಬರಬಾರ್ದು ಅಂತಂದ್ರೆ, ಅದಕ್ ವಿಷಯ ಯಾರು? ಪರಮಾತ್ಮ ಅಲ್ಲ, ಜೀವ. ಆದ್ರೆ ವೇದ ಮಂತ್ರಗಳಲ್ಲಿ ಹಾಗಲ್ಲ, ಪರಮಾತ್ಮನೇ ವಿಷಯ. ಹಾಗಾಗಿ ಒಂದ್ ಕಣ್ಣಕ್ ಕಾಣ್ತಾನೆ ಅಂದ್ರೆ ಇದು ತುಂಬಾ ವಿರುದ್ಧ ಅನ್ಸುತ್ತೆ. ಯಾಕಂದ್ರೆ ಜೀವ ನಮ್ಗೆ ದೇಹನಾರು ಕಾಣ್ತಾ ಇದೆ, ಪರಮಾತ್ಮಂದು ಅದೂ ಕಾಣಲ್ವಲ್ಲ. ದೇಹನೂ ಇಲ್ಲ, ಜೀವ ಇಲ್ಲ, ಏನೂ ಕಾಣಲ್ಲ. ಮತ್ ಅವ್ನ್ ಕಣ್ಣಕ್ ಕಾಣ್ತಾನಂತೆ, ಇವನ್ ಕಣ್ಣಕ್ ಕಾಣಲ್ಲ. ಹೀಗೆ ವ್ಯಾಖ್ಯಾನ ಮಾಡ್ಬೇಕಾಗಿ ಬರುತ್ತೆ. ಇದು ಬಹಳ ಅಬದ್ಧ ಪ್ರಕ್ರಿಯೆ. ಅಷ್ಟೇ ಅಲ್ಲ, ಈಗ ವಿಷಯಾಪರೋಕ್ಷ, ವಿಷಯ ಯಾವಾಗ ಕಣ್ಣಕ್ ಕಾಣುವಂತಹ ವಿಷಯ ಆಗಿರುತ್ತೋ ಆಗ ನಮಗೆ ಅದರ ಅಪರೋಕ್ಷ ಜ್ಞಾನ ಬರುತ್ತೆ ಅಂತ ಹೇಳ್ತೀನಿ. ಅದು ಕಣ್ಣಕ್ ಕಾಣುವ ವಿಷಯ ಯಾವಾಗ ಆಗತ್ತೆ ಹೇಳಿ? ಯಾವಾಗ ಆಗತ್ತೆ ಅಂದ್ರೆ ನಮ್ಗೆ ಯಾವಾಗ ಪ್ರತ್ಯಕ್ಷ ಬರುತ್ತೋ, ಯಾವಾಗ ನಮಗೆ ಅಪರೋಕ್ಷ ಜ್ಞಾನ ಆಗುತ್ತೋ ಆಗ ಆ ವಿಷಯದಲ್ಲಿ ಅಪರೋಕ್ಷತ್ವ ಬರುತ್ತೆ. ಅಂದ್ರೆ ಉದಾಹರಣೆಗೆ, ಈಗ ಒಬ್ರು ನೋಡಿಲ್ಲ, ನಾವು ಮನೆಗ್ ಬಂದಿರ್ಲಿಲ್ಲ, ಅವರು ದೂರದಿಂದ ನಾವು ಶಬ್ದವನ್ನು ಮಾತ್ರ ಕೇಳ್ತಾ ಇದ್ವಿ, ಆಗಾಗ ಅವ್ರ ಬಗ್ಗೆ ಕೇಳ್ತಾ ಇದ್ವಿ. ಇಲ್ಲಿವರೆಗೆ ನಮಗೇನಿತ್ತು? ಅವ್ರ ಬಗ್ಗೆ ಪರೋಕ್ಷ ಜ್ಞಾನ ಇತ್ತು. ಅವ್ರ ಬಗ್ಗೆ ಗೊತ್ತಿಲ್ಲ ನಮ್ಗೆ, ಬರೀ ಕೇಳಿದ್ದಷ್ಟೇ, ಕಣ್ಣಾರೆ ನೋಡಿಲ್ಲ. ಆದ್ರಿಂದ ಪರೋಕ್ಷ ಜ್ಞಾನ ಇತ್ತು ಅಂತ ಹೇಳ್ತೀವಿ. ಅಂದ್ರೆ ಇನ್ನೂ ನೇರವಾಗಿ ನೋಡಿಲ್ದೇ ಇದ್ದಾಗ. ಹಾಗಾದ್ರೆ ಅವರಲ್ಲಿ ಏನಿದೆ? ಪರೋಕ್ಷತ್ವ ಇದೆ. ಯಾರನ್ನ ನಾವ್ ಇದುವರೆಗೂ ಕಣ್ಣಾರೆ ನೋಡಿಲ್ಲ, ಕೇವಲ ಕಿವಿಯಿಂದ ಮಾತ್ರ ಕೇಳ್ತಾ ಇದೀವಿ ಯಾರ ಬಗ್ಗೆ, ಅವರಲ್ಲಿ ಪರೋಕ್ಷತ್ವ ಇದೆ. ಅದೇ ಅವ್ರು ಒಂದ್ ದಿವ್ಸ ನಮ್ಮ ಮನೆಗ್ ಬಂದ್ರು, ಆಗ ಅವರಲ್ಲಿ ಅಪರೋಕ್ಷತ್ವ ಬಂತು. ಯಾಕೆ? ಕಣ್ಣಾರೆ ನಾವು ನೋಡ್ತೀವಿ. ಹಾಗಾದ್ರೆ ಒಂದು ವಿಷಯದಲ್ಲಿ, ಒಂದು ವಸ್ತುವಿನಲ್ಲಿ ಪರೋಕ್ಷತ್ವ ಅಪರೋಕ್ಷತ್ವ ಬರೋದು ಹೇಗೆ? ಅದು ಇಂದ್ರಿಯಗಳಿಂದ. ನಾವು ಕಣ್ಣಿಂದ ನೋಡಿದ್ರೆ ಅಪರೋಕ್ಷತ್ವ ಬಂತು, ಇಲ್ಲ ಬರೀ ಕಿವಿಯಿಂದ ಕೇಳ್ತಾನೆ ಇದ್ವಿ ಅಂದ್ರೆ ಪರೋಕ್ಷತ್ವ ಬರುತ್ತೆ ವಸ್ತುವಿನಲ್ಲಿ. ಹೀಗೆ ಪರೋಕ್ಷತ್ವ ಅಪರೋಕ್ಷತ್ವ ಎಲ್ಲ ಇಂದ್ರಿಯಗಳಿಂದ ಒಂದು ಜ್ಞಾನ ಬಂದ ಮೇಲಿನ ಮಾತು. ಮೊದಲೇ ತೀರ್ಮಾನ ಮಾಡೋದಲ್ಲ, ಇದು ಕಣ್ಣಕ್ಕೆ ಕಾಣಿಸೋದು, ಇದು ಕಣ್ಣಕ್ಕೆ ಕಾಣಿಸದೇ ಇರೋದು ಅಂತ ತೀರ್ಮಾನ ಮಾಡೋದಲ್ಲ. ನಿಮ್ ಇಂದ್ರಿಯ ಸಂಚಾರ ಆಗ್ಬೇಕು, ನೋಡ್ಬೇಕು ಕಣ್ ತೆಗೆದು. ಕಾಣಿಸ್ತಿಲ್ವಾ? ಇಲ್ಲ, ಅದು ಪರೋಕ್ಷ. ಕಾಣಿಸ್ತಾ? ಅದ ಅಪರೋಕ್ಷ. ಹೀಗೆ ತೀರ್ಮಾನ ಮಾಡ್ಬೇಕು ಹೊರತು ಸುಮ್ನೆ ಖಂಡನೆ ಮಾಡ್ಬಾರ್ದು. ಆದ್ರಿಂದ ಭಗವಂತ ಅವನು ನಮ್ಮ ಇಂದ್ರಿಯಕ್ಕೆ ಗೋಚರ ಅಲ್ಲ. ಅಂತವನ್ ತಗೊಂಡು ಇವನು ಅಪರೋಕ್ಷ ಅಂದ್ರೆ ಯಾರು ನಂಬ್ಲಿಕ್ಕೆ ಸಾಧ್ಯ? ಅದರಿಂದ ಈ ಪ್ರಕ್ರಿಯೆ ಸರಿ ಇಲ್ಲ ಅಂತ ಇಲ್ಲಿವರೆಗೆ ಒಂದಿಷ್ಟು ಖಂಡನೆ ಬಂತು. ಇನ್ನು ಮುಂದೆ ಅದಕ್ಕೆ ಪ್ರಶ್ನೆ ಮತ್ತೆ ಉತ್ತರ ಅಂತ ಬೆಳೆಸ್ತಾ ಹೋಗ್ತಾರೆ. ಅದೇನು ಅಂತ ನಾಳೆ ದಿವಸ ಮುಂದುವರಿಸೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ.